ನಮಸ್ಕಾರ ಪ್ರಿಯ ಸ್ನೇಹಿತರೆ. ಶನಿದೇವರು ಎಂದರೆ ಬಹಳಷ್ಟು ಜನರಿಗೆ ಮೊದಲಿಗೆ ನೆನಪಾಗುವುದು ಭಯ, ಕಷ್ಟ, ಶಿಕ್ಷೆ ಮತ್ತು ಜೀವನದ ಪರೀಕ್ಷೆಗಳು. ಆದರೆ ಶನಿದೇವರು ಕೇವಲ ಶಿಕ್ಷೆ ನೀಡುವ ದೇವರಲ್ಲ, ಅವರು ನಮ್ಮ ಕರ್ಮದ ಆಧಾರದ ಮೇಲೆ ಫಲ ನೀಡುವ ನ್ಯಾಯದೇವರು. ನಾವು ಮಾಡಿದ ಒಳ್ಳೆಯ ಕೆಲಸಕ್ಕೂ ಕೆಟ್ಟ ಕೆಲಸಕ್ಕೂ ಸರಿಯಾದ ಸಮಯದಲ್ಲಿ ಫಲವನ್ನು ನೀಡುವವರು ಶನಿದೇವರು. ಅದಕ್ಕಾಗಿಯೇ ಅವರನ್ನು ಕರ್ಮಫಲದಾತ ಎಂದು ಕರೆಯುತ್ತಾರೆ. ಒಬ್ಬ ವ್ಯಕ್ತಿ ಪ್ರಾಮಾಣಿಕವಾಗಿ ಬದುಕಿದ್ದರೆ, ಯಾರಿಗೂ ಅನ್ಯಾಯ ಮಾಡದೆ ಸರಿಯಾದ ಮಾರ್ಗದಲ್ಲಿ ನಡೆಯುತ್ತಿದ್ದರೆ, ಶನಿದೇವರು ಅವರ ಜೀವನದಲ್ಲಿ ಅದ್ಭುತವಾದ ಶುಭ ಬದಲಾವಣೆಗಳನ್ನು ತರುತ್ತಾರೆ. ಹಾಗಾದರೆ ಶನಿದೇವರ ಆಶೀರ್ವಾದ ನಿಮಗೆ ದೊರಕಿದೆಯೇ ಎಂದು ಹೇಗೆ ತಿಳಿಯುವುದು? ಇಂದು ನಾವು ಅದೇ ಮಹತ್ವದ ವಿಷಯವನ್ನು ತಿಳಿದುಕೊಳ್ಳೋಣ. ಬನ್ನಿ, ಹಾಗಾದರೆ ವಿಡಿಯೋವನ್ನು ಕೊನೆವರೆಗೂ ನೋಡಿ. ಮೊದಲನೆಯ ಲಕ್ಷಣ, ಸರಿ ತಪ್ಪಿನ ವ್ಯತ್ಯಾಸ ಸ್ಪಷ್ಟವಾಗುವುದು. ಒಬ್ಬ ವ್ಯಕ್ತಿಯ ಜೀವನದಲ್ಲಿ ಸರಿ ಮತ್ತು ತಪ್ಪಿನ ನಡುವಿನ ವ್ಯತ್ಯಾಸ ಸ್ಪಷ್ಟವಾಗಲು ಆರಂಭವಾಗುತ್ತದೆ. ಮೊದಲು ಸುಲಭವಾಗಿ ಮಾಡಿದ ತಪ್ಪುಗಳು ಇನ್ನೂ ಮನಸ್ಸಿಗೆ ನೋವು ಕೊಡಲು ಶುರು ಮಾಡುತ್ತದೆ. ಮೋಸ, ವಂಚನೆ, ಅನ್ಯಾಯ ಇವೆಲ್ಲದರ ಕಡೆ ಮನಸ್ಸೇ ಹೋಗುವುದಿಲ್ಲ. ಶಾರ್ಟ್ಕಟ್ ಮೂಲಕ ಯಶಸ್ಸು ಬೇಕೆಂಬ ಆಸೆ ಕಡಿಮೆಯಾಗುತ್ತದೆ. ಪ್ರಾಮಾಣಿಕತೆ, ನೈತಿಕತೆ, ಸತ್ಯದ ಮಾರ್ಗ ಇವುಗಳ ಕಡೆ ಮನಸ್ಸು ತಿರುಗುತ್ತದೆ. ಇದು ಸಾಮಾನ್ಯ ವಿಷಯವಲ್ಲ, ಇದು ಅತ್ಯಂತ ದೊಡ್ಡ ಸಂಕೇತ. ಯಾವ ವ್ಯಕ್ತಿ ಸರಿ ಮತ್ತು ತಪ್ಪನ್ನು ಸ್ಪಷ್ಟವಾಗಿ ಗುರುತಿಸಲು ಪ್ರಾರಂಭಿಸುತ್ತಾನೋ ಅವನು ಶನಿದೇವರ ಆಶೀರ್ವಾದಕ್ಕೆ ಪಾತ್ರನಾಗಿದ್ದಾನೆ. ಎರಡನೆಯ ಲಕ್ಷಣ, ಅನುಭವದಿಂದ ಪಾಠ ಕಲಿಯಲು ಆರಂಭಿಸುವುದು. ಕೆಲವರು ಒಂದು ತಪ್ಪನ್ನು ಮತ್ತೆ ಮತ್ತೆ ಮಾಡುತ್ತಾರೆ, ಆದರೆ ಶನಿದೇವರ ಕೃಪೆ ಇರುವವರು ಪ್ರತಿ ಅನುಭವದಿಂದ ಪಾಠ ಕಲಿಯುತ್ತಾರೆ. ಜೀವನದ ಪ್ರತಿಯೊಂದು ಸವಾಲು, ಪ್ರತಿಯೊಂದು ವಿಫಲತೆ, ಪ್ರತಿಯೊಂದು ನೋವು ಅವರಿಗೆ ಹೊಸ ಪಾಠವಾಗುತ್ತದೆ. ಅವರು ಪದೇ ಪದೇ ತಮ್ಮನ್ನು ತಾವೇ ಪರಿಶೀಲಿಸುತ್ತಾರೆ. ನಾನು ಎಲ್ಲಿ ತಪ್ಪಿದೆ, ನನ್ನನ್ನು ನಾನೇ ಹೇಗೆ ಸುಧಾರಿಸಿಕೊಳ್ಳಬಹುದು ಎಂದು ಯೋಚಿಸುತ್ತಾರೆ. ಇದನ್ನೇ ಆತ್ಮಾವಲೋಕನ ಎಂದು ಕರೆಯುತ್ತಾರೆ. ಇಂತಹ ಜನರನ್ನು ಶನಿದೇವರು ಹೆಚ್ಚು ಮೆಚ್ಚುತ್ತಾರೆ, ಏಕೆಂದರೆ ಶನಿದೇವರು ಕಷ್ಟದ ಮೂಲಕ ಮನುಷ್ಯನನ್ನು ಪ್ರಬುದ್ಧನನ್ನಾಗಿ ಮಾಡುತ್ತಾರೆ. ಮೂರನೆಯ ಲಕ್ಷಣ, ಬಡವರು ಮತ್ತು ಪ್ರಾಣಿಗಳ ಸೇವೆ ಮಾಡಲು ಮನಸ್ಸಾಗುವುದು. ಯಾರಾದರೂ ಬಡತನದಲ್ಲಿ ಕಂಡಾಗ ಮನಸ್ಸು ಕರುಣೆಯಿಂದ ತುಂಬುತ್ತದೆ. ಹಸಿದ ಪ್ರಾಣಿಗಳನ್ನು ಕಂಡಾಗ ಆಹಾರ ಕೊಡಬೇಕೆಂದೆನಿಸುತ್ತದೆ. ದುರ್ಬಲರಿಗೆ ಸಹಾಯ ಮಾಡಬೇಕೆಂಬ ಭಾವನೆ ಬಂದರೆ ಇದು ಕೂಡ ಶನಿದೇವರ ಅನುಗ್ರಹದ ಸಂಕೇತ. ಶನಿದೇವರು ಸೇವಾ ಭಾವವನ್ನು ಬಹಳಷ್ಟು ಇಷ್ಟಪಡುತ್ತಾರೆ. ಬಡವರಿಗೆ ಸಹಾಯ ಮಾಡುವುದು, ಪ್ರಾಣಿಗಳಿಗೆ ಆಹಾರ ನೀಡುವುದು, ಅಸಹಾಯಕರಿಗೆ ಬೆಂಬಲವಾಗುವುದು ಇವೆಲ್ಲವೂ ಶನಿ ದೇವರ ಸಕಾರಾತ್ಮಕ ಶಕ್ತಿಯ ಲಕ್ಷಣಗಳು. ನೀವು ಹೀಗೆ ಮಾಡುತ್ತಿದ್ದರೆ ಅರ್ಥಾತ್ ಶನಿದೇವರು ನಿಮ್ಮನ್ನು ಮುನ್ನಡೆಸುತ್ತಿದ್ದಾರೆ ಎಂದರ್ಥ. ನಾಲ್ಕನೆಯ ಲಕ್ಷಣ, ಕಷ್ಟದ ಸಮಯದಲ್ಲೂ ಮನಸ್ಸು ಮುರಿಯದಿರುವುದು. ಜೀವನದಲ್ಲಿ ಸಮಸ್ಯೆಗಳು ಎಲ್ಲರಿಗೂ ಬರುತ್ತವೆ, ಆದರೆ ಕೆಲವರು ಸಮಸ್ಯೆ ಬಂದಾಗ ಪೂರ್ಣವಾಗಿ ಮುರಿದು ಬೀಳುತ್ತಾರೆ. ಮತ್ತೊಬ್ಬರು ಕಷ್ಟದ ಸಮಯದಲ್ಲೂ ಧೈರ್ಯದಿಂದ ನಿಂತುಕೊಳ್ಳುತ್ತಾರೆ. ಅವರಿಗೆ ಯಾರೋ ಕಾಣದ ಶಕ್ತಿ ಕೈ ಹಿಡಿದು ನಡೆಸುತ್ತಿರುವ ಅನುಭವವಾಗುತ್ತದೆ. ಎಷ್ಟು ದೊಡ್ಡ ಸಮಸ್ಯೆಯಾದರೂ ಅವರು ಓಡಿ ಹೋಗುವುದಿಲ್ಲ, ಅದನ್ನು ಎದುರಿಸುತ್ತಾರೆ, ಅದರೊಳಗೆ ಪಾಠ ಹುಡುಕುತ್ತಾರೆ. ಇಂತಹ ಹೋರಾಟ ಅವರನ್ನು ಒಳಗಿನಿಂದ ಬಲಪಡಿಸುತ್ತದೆ. ಇದು ಕೂಡ ಶನಿದೇವರ ಆಶೀರ್ವಾದದ ಲಕ್ಷಣ. ಶನಿದೇವರು ಹೋರಾಡುತ್ತಿರುವವರನ್ನು ಎಂದಿಗೂ ಕೈಬಿಡುವುದಿಲ್ಲ. ಐದನೆಯ ಲಕ್ಷಣ, ನಿಧಾನವಾದರೂ ಶಾಶ್ವತ ಯಶಸ್ಸು ಸಿಗುವುದು. ಬಹಳಷ್ಟು ಜನರು ತಕ್ಷಣ ಯಶಸ್ಸು ಬಯಸುತ್ತಾರೆ, ಆದರೆ ಶನಿದೇವರ ಕೃಪೆ ಇರುವವರಿಗೆ ಯಶಸ್ಸು ಸ್ವಲ್ಪ ನಿಧಾನವಾಗಿ ಬರುತ್ತದೆ. ಅವರು ವರ್ಷಗಳ ಕಾಲ ಪ್ರಾಮಾಣಿಕವಾಗಿ ದುಡಿಯುತ್ತಾರೆ, ಬಹಳಷ್ಟು ಪರೀಕ್ಷೆಗಳು ಎದುರಿಸುತ್ತಾರೆ, ಬಹಳಷ್ಟು ನಿರಾಶೆಗಳನ್ನು ಸಹಿಸುತ್ತಾರೆ. ಆದರೆ ಒಂದು ದಿನ ಹಠಾತ್ ಅವರ ಜೀವನ ಬದಲಾಗುತ್ತದೆ. ವೃತ್ತಿಯಲ್ಲಿ ಯಶಸ್ಸು, ಹಣಕಾಸಿನ ಸ್ಥಿರತೆ, ಗೌರವ ಮತ್ತು ನೆಮ್ಮದಿ ಇವೆಲ್ಲವೂ ನಿಧಾನವಾಗಿ ಬರುತ್ತವೆ, ಆದರೆ ಒಮ್ಮೆ ಬಂದ ಯಶಸ್ಸು ದೀರ್ಘಕಾಲ ಉಳಿಯುತ್ತದೆ. ಇದೇ ಶನಿದೇವರ ವಿಶೇಷ ಅನುಗ್ರಹ. ಅವರು ತಡ ಮಾಡಬಹುದು, ಆದರೆ ತಪ್ಪಿಸುವುದಿಲ್ಲ. ಸ್ನೇಹಿತರೆ, ಶನಿದೇವರು ಭಯಪಡುವ ದೇವರಲ್ಲ, ಅರ್ಥ ಮಾಡಿಕೊಳ್ಳಬೇಕಾದ ದೇವರು. ಅವರು ನಮ್ಮನ್ನು ಶಿಕ್ಷಿಸಲು ಅಲ್ಲ, ಸರಿಯಾದ ಮಾರ್ಗದಲ್ಲಿ ನಡೆಸಲು ಬರುತ್ತಾರೆ. ನಮ್ಮ ಜೀವನವನ್ನು ಶುದ್ಧಗೊಳಿಸಲು ಬರುತ್ತಾರೆ. ನಿಮ್ಮ ಜೀವನದಲ್ಲೂ ಈ ಲಕ್ಷಣಗಳು ಕಾಣಿಸಿಕೊಂಡಿದ್ದರೆ ಅರ್ಥಾತ್ ಶನಿದೇವರ ಕೃಪೆ ನಿಮ್ಮ ಮೇಲೂ ಇದೆ ಎಂದರ್ಥ. ಆದ್ದರಿಂದ ಯಾವಾಗಲೂ ಸತ್ಯದ ಮಾರ್ಗದಲ್ಲಿ ನಡೆಯಿರಿ, ಯಾರಿಗೂ ಅನ್ಯಾಯ ಮಾಡಬೇಡಿ, ಬಡವರಿಗೆ ಸಹಾಯ ಮಾಡಿ, ಪ್ರಾಮಾಣಿಕವಾಗಿ ಬದುಕಿ. ಶನಿದೇವರು ನಿಮ್ಮ ಜೀವನಕ್ಕೂ ಆಶೀರ್ವದಿಸುತ್ತಾರೆ. ಜೈ ಶನಿದೇವ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಇಂತಹ ಇನ್ನಷ್ಟು ಆಧ್ಯಾತ್ಮಿಕ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.